ಮೊದಲನೇದಾಗಿ ನೋರಾ ಫತೇ ಅವರಿಗೆ ಆ ಲೆವೆಲ್ಗೆ ಡ್ಯಾನ್ಸ್ ಬರುತ್ತೆ ಗುರು. ಅವರು ABCD ಡ್ಯಾನ್ಸರ್ ಆಗಿರೋವಂಥದ್ದು. ಆ್ಯಂಡ್ ಅವ್ರ ಟ್ಯಾಲೆಂಟ್ನ ಹೇಗೆ ಯೂಸ್ ಮಾಡ್ಕೋಬೋದಾಗಿತ್ತು, ಜಸ್ಟ್ ತೋರಿಕೆ ಅಲ್ದಲೇ. ಹಲೋ ಗೈಸ್, ವೆಲ್ಕಮ್ ಟು KBPO ಚಾನಲ್. ನಾನು ಆಶಿಕ್. ನಾನೀಗ ಮಾತಾಡೋಕೊಟ್ಟಿರೋಂಥದ್ದು KD ಸಿನಿಮಾದ ಬಗ್ಗೆ ಆಗಿರುವಂಥದ್ದು. ಆಬ್ವಿಯಸ್ಲಿ ಏಪ್ರಿಲ್ 30ನೇ ತಾರೀಕು ರಿಲೀಸ್ ಆಗಿಕೊಟ್ಟಿರೋಂಥ ಸಿನಿಮಾ ಆಗಿರುವಂಥದ್ದು. ಒಂದು ತಿಂಗಳಿಗಿಂತಲೂ ಜಾಸ್ತಿನೇ ಇದೆ ರಿಲೀಸಿಗೆ. ಒಂದು ಸಿನಿಮಾದಲ್ಲಿ ಏನಿದಾರಲ್ಲ, ಎಲ್ಲರೂ ಕೂಡ ಎಂಜಾಯ್ ಮಾಡ್ತಿದ್ದಾರೆ. ಯಾವುದೇ ಕಾರಣಕ್ಕೂ ಇದೊಂದನ್ನು ಸೀರಿಯಸ್ ಆಗಿ ತೊಗೊತಿದೆ ಅಂತಲೇ ಹೇಳೋದಕ್ಕಾಗಲ್ಲ. ಒಂದು ಎಂಜಾಯ್ಮೆಂಟಲ್ಲಿ ಈ ಒಂದು ಸಿನಿಮಾನ ಎಲ್ಲರೂ ಆ ಒಂದು 1970s ವೈಬಲ್ಲಿ ಎಲ್ಲರೂ ಎಂಜಾಯ್ ಮಾಡ್ತಿದ್ದಾರೆ. ಮೊದಲನೇದಾಗಿ ನೋರಾ ಫತೇ ಅವರಿಗೆ ಆ ಲೆವೆಲ್ಗೆ ಡ್ಯಾನ್ಸ್ ಬರುತ್ತೆ ಗುರು. ಅವರು ABCD ಡ್ಯಾನ್ಸರ್ ಆಗಿರೋವಂಥದ್ದು. ಆ್ಯಂಡ್ ಅವ್ರ ಟ್ಯಾಲೆಂಟ್ನ ಹೇಗೆ ಯೂಸ್ ಮಾಡ್ಕೋಬೋದಾಗಿತ್ತು, ಜಸ್ಟ್ ತೋರಿಕೆ ಅಲ್ದಲೇ ಹೇಗೆ ಯೂಸ್ ಮಾಡ್ಕೋಬೋದಾಗಿತ್ತು, ಅದನ್ನು ಮಾಡಲಿಲ್ಲ. ಸೊ ನನಗೆ ಈ ಒಂದು ಸಾಂಗಲ್ಲಿ ಡಿಸಪಾಯಿಂಟ್ಮೆಂಟ್ ಇದೆ. ನೋರಾ ಫತೇ ಅವರು ಒಳ್ಳೆ ಕ್ಯಾರೆಕ್ಟರ್ನ ಕೂಡ ಪ್ಲೇ ಮಾಡ್ಬೋದಾಗಿತ್ತು. ಸುಮ್ಮನೆ ಬೇಕಾಬಿಟ್ಟು ನೋರಾ ಫತೇ ಅವ್ರನ್ನ ಐಟಮ್ ಡ್ಯಾನ್ಸಿಗೆ ಕರೆಸಿ ಬೇಕಾಬಿಟ್ಟು ಮಾಡಬಾರ್ದಾಗಿತ್ತು. ಯಾಕೆಂದರೆ ನಮ್ಮ ಕೊರಿಯೋಗ್ರಾಫರ್ ಅಷ್ಟು ವೀಕಾ ಅಂತ ನನಗೆ ಅನ್ನಿಸ್ತಿರೋವಂಥದ್ದು. ಯಾಕೆಂದರೆ ಐಟಮ್ ಡ್ಯಾನ್ಸ್ ಆಗಲಿ ಯಾವುದೇ ಆಗಲಿ, ನೀವೀಗ ನೋಡಿದ್ರೆ ತಮನ್ನಾ ಅವ್ರದ್ದು ಪ್ರತಿಯೊಂದು ಕೊರಿಯೋಗ್ರಫಿ ನೆಕ್ಸ್ಟ್ ಲೆವೆಲ್ ಇದೆ. ನಮ್ಮ ಬರೀ ತೋರಿಕೆ ಅಲ್ದಲೇ ನಮಗೆ ಪರ್ಫಾರ್ಮೆನ್ಸ್ ಕೂಡ ಅದ್ಭುತವಾಗಿರಬೇಕು. ಅದು ಮೇಯ್ನ್ಲಿ ನಾನು ಕೇಳೋವಂಥದ್ದು. ಸೊ ನೋರಾ ಫತೇ ಅವರ ಸರ್ಸೆ ನಿನ್ನ ಸೆರಗ ಸರ್ಸೆ ಇದು ಸ್ವಲ್ಪ ಡಿಸಪಾಯಿಂಟಿಂಗ್ ಅಂತಲೇ ಹೇಳ್ಬೋದು. ಸಾಂಗ್ ಅದ್ಭುತವಾಗಿದೆ, ಇಲ್ಲ ಅಂತ ಹೇಳಲ್ಲ. ಆದರೆ ಅವರ ಪರ್ಫಾರ್ಮೆನ್ಸ್ ಏನಿದೆ, ನೋರಾ ಫತೇ ಅವರು ABCD ಡ್ಯಾನ್ಸರ್ಗಳು ಅವರೆಲ್ಲ ಆನ್ ಸ್ಪಾಟಲ್ಲಿ ಯಾವ ಸ್ಟೆಪ್ ಯಾವ ರೀತಿ ಹಾಕಬೇಕು ಅಂದರೆ ಇದಕ್ಕಿಂತನೂ ನೀವು ವರ್ಸ್ಟಾಗಿ ತೋರಿಸ್ಬೋದು. ಅಂದರೆ ನೀವೇನು ತೋರಿಸ್ಬೇಕು ಅಂತ ತೋರಿಕೆಯಲ್ಲೇ ಇದನ್ನ ಐಟಮ್ ಡ್ಯಾನ್ಸ್ ರೀತಿಯೇ ತೋರಿಸ್ಬೇಕು ಅಂತ ಅಂದ್ಕೊಂಡಿದ್ರೆ ಇನ್ನೂ ನೆಕ್ಸ್ಟ್ ಲೆವೆಲ್ ತೋರಿಸ್ಬೋದಾಗಿತ್ತು. ಆದರೆ ಅವರ ಪರ್ಫಾರ್ಮೆನ್ಸ್ ಥ್ರೋಲ್ಲಿ ತೋರಿಸ್ಬೋದಾಗಿತ್ತು. ಯಾಕೆಂದರೆ ನೀವು ನೋರಾ ಫತೇ ಅವರು ನೆಕ್ಸ್ಟ್ ಲೆವೆಲ್ ಇರ್ತಾರೆ. ಅದೊಂದು ಡಿಸಪಾಯಿಂಟ್ ಆಯಿತು. ಬಟ್ KD ಸಿನಿಮಾ ಮೇಲೆ ಒಂದು ನಂಬಿಕೆ ಇದೆ ಅಂತಲೇ ಹೇಳ್ಬೋದು. ನಿಮಗೆ ಏನಾದರೂ ನಿಲ್ಸಿ ಅಂತ ಹೇಳ್ತಾ ಪೀಸ್ ಔಟ್.